ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಒಂದು, ನಮ್ಮ ಪೋರ್ಟ್ಫೋಲಿಯೋನ ಹೇಗೆ ಮ್ಯಾನೇಜ್ ಮಾಡ್ಬೋದು. ಓಕೆ, ನಮ್ಮ ಪೋರ್ಟ್ಫೋಲಿಯೋ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಮತ್ತು ಸ್ಟಾಕ್ಸ್ನ ರೀಟೇಲರ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಮತ್ತು ಇನ್ಸ್ಟಿಟ್ಯೂಷನ್ ಅಂದರೆ ಮ್ಯೂಚುವಲ್ ಫಂಡ್ಸು ಈ ರೀತಿ ಇರೋರು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಅವ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಒನ್ ಬೈ ಒನ್ ನೋಡೋಣ. ಓಕೆ, ಇಲ್ಲಿ ನಾವು ಕೊಟ್ಟಿರೋ ಸ್ಟಾಕ್ಸು ಏನಿದೆ ಇದು ಬಂದ್ಬಿಟ್ಟು ನಾವು ಇವಾಗೆಲ್ಲ ಹೇಳ್ತಾ ಇರೋದು, ಇದು ಬಂದ್ಬಿಟ್ಟು ನಾವು ಯೂಟ್ಯೂಬಲ್ಲಿ ನಾವು ಆಲ್ರೆಡಿ ಹೇಳಿರೋ ಸ್ಟಾಕ್ಸ್. ಓಕೆ, ನೋಡದೇ ಇರೋರು ಹೋಗಿ ನೋಡಿಬಿಟ್ಟು ಆ ಸ್ಟಾಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ. ಇವತ್ತು ನಾವು ಡಿಸ್ಕಷನ್ ಮಾಡೋ ಸ್ಟಾಕ್ಸ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿ ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸು. ಸ್ವಿಂಗ್ಗಾಗಿ ಆಲ್ರೆಡಿ ನಾನು ಇಲ್ಲೆಲ್ಲ ವಿಡಿಯೋ ಹಾಕಿದ್ದೀನಿ. ಅದರ ಡೀಟೇಲ್ ವಿಡಿಯೋ ನಮ್ಮ ಶೇರ್ ಮಾರ್ಕೆಟ್ ಕೋರ್ಸ್ನ ಹೇಗೆ ನಾವು ಸ್ವಿಂಗ್ ಸೆಲೆಕ್ಟ್ ಮಾಡಿ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಏನಾಗಿದೆ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿದಿರೋ ಅಲ್ಲಿ ನೋಡಿ. ಬನ್ನಿ ಇವತ್ತು ನಾವು ನೋಡೋಣ. ಇಲ್ಲಿ ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸು ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ನಾವು ಏನಕ್ಕೆ ಈ ರೀತಿ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು, ಫಸ್ಟು ಏನಂತಂದರೆ ನಾವು ರೀಟೇಲರ್ಸು ಮತ್ತು ಇನ್ಸ್ಟಿಟ್ಯೂಷನ್ ಡಿಫ್ರೆನ್ಷಿಯೇಟ್ ನೋಡೋಣ. ರೀಟೇಲರ್ಸು ಕೆಲವರು ಬಂದುಬಿಟ್ಟು ಏನು ಮಾಡ್ತಾರೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಓಕೆ, ಅದನ್ನು ಮಾಡದೆ ನಾವು ಇನ್ಸ್ಟಿಟ್ಯೂಷನ್ನ ಹೇಗೆ ಅವ್ರಿಗೆ ಲಾರ್ಜ್ ಕ್ಯಾಪ್ನ ಯಾವ ಕಾರಣಕ್ಕೋಸ್ಕರ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಫಸ್ಟ್ ರೀಸನ್ ಬಂದುಬಿಟ್ಟು ಈ ಎಲ್ಲ ಸ್ಟಾಕು ಬಂದುಬಿಟ್ಟು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕ್ಸ್. ಇಲ್ಲಿ ನಾವು ರಿಟೇಲರ್ಸು ಫಂಡಮೆಂಟಲಿ ತುಂಬ ಡೀಪಾಗಿ ಹೋಗಿ ಅನಾಲಿಸಿಸ್ ಮಾಡೋಕ್ಕೆ ಬರೋಲ್ಲ. ಬಟ್ ಅವ್ರ ಹತ್ರ ಅದಕ್ಕೆ ಬೇಕಾಗಿರೋ ಎಲ್ಲ ಡೇಟಾಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಅವರು ಬಂದುಬಿಟ್ಟು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ತಾರೆ. ಇನ್ ಕೇಸು ಇವಾಗ ನಾವು ಇದು ವಿಪ್ರೋ ತಗೊಳ್ಳೋಣ. ವಿಪ್ರೋ ಎಂಟ್ರಿ ಪ್ರೈಸ್ ಬಂದುಬಿಟ್ಟು 244. ನಮ್ಮ ಪ್ರೈಸ್ ಆ್ಯಕ್ಷನ್, ನಮ್ಮ ಕೋರ್ಸ್ನ ಪ್ರೈಸ್ ಆ್ಯಕ್ಷನ್ ಪ್ರಕಾರ ನಾವು ಇಲ್ಲಿ ಏನು ಮಾಡಿದ್ವಿ, 244ಗೆ ತೊಗೊಂಡಿದ್ದೀವಿ. ನಾವೇನು ಮಾಡ್ತೀವಿ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟಿಗೆ ನಾವೇನು ಮಾಡ್ತೀವಿ, ಇವಾಗ ಇಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇಟ್ಕೊತೀವಿ. ರೈಟ್, ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ. ಇನ್ ಕೇಸ್ ಇಲ್ಲಿ ಕೆಳಗಡೆ ಬಂದಾಗ ಎಕ್ಸಿಟ್ ಆಗಿಬಿಡ್ತೀವಿ. ರೀಸನ್ ಏನು ಎಕ್ಸಿಟ್ ಆಗೋಕ್ಕೆ, ನಮ್ಮ ಫಂಡ್ ಏನಿದೆ ಅದನ್ನ ಕ್ಯಾಪಿಟಲ್ ಪ್ರೊಟೆಕ್ಷನ್ಗೋಸ್ಕರ ನಾವೇನು ಮಾಡಿಬಿಡ್ತೀವಿ, ಎಕ್ಸಿಟ್ ಆಗಿಬಿಡ್ತೀವಿ. ಬಟ್ ಅವರು ಇನ್ಸ್ಟಿಟ್ಯೂಷನ್ ಅವರು ಎಕ್ಸಿಟ್ ಆಗೋಲ್ಲ. ರೀಸನ್ ಏನಕ್ಕೆ, ಅವ್ರಿಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಬೇಡವಾ ಅಂತ ಇಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರ ಅಸೆಟ್ ಏನಿದೆಯೋ ಟೋಟಲ್ ಅಸೆಟ್ ಅಮೌಂಟ್ ಏನಿದೆಯೋ ಅದ್ರ ಮೇಲೆ ಈ ಸ್ಟಾಕಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಓವರಾಲ್ ಈ ಸ್ಟಾಕಲ್ಲಿ ಡ್ರಾಡೌನ್ ಎಕ್ಸಾಂಪಲಲ್ಲಿ ವಿಪ್ರೋದಲ್ಲಿ 25% ಹೋದಾಗ ಅವರು ಮೇಜರಾಗಿ ನೋಡಿದಾಗ, ಓಕೆ 5-10% ಹೋದಾಗಲೂ ಅವರು ಅನಾಲಿಸಿಸ್ ಮಾಡ್ತಾರೆ. ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೆ, ಇಲ್ಲಿ ಏನಾದರೂ ನೆಗೆಟಿವ್ ನ್ಯೂಸ್ ಇದೆಯಾ ಅಂತ. ಓಕೆ, ನೆಗೆಟಿವ್ ನ್ಯೂಸ್ ಬಂದಾಗ ಏನು ಮಾಡ್ತಾರೆ, ಎಕ್ಸಿಟ್ ಆಗಲ್ಲ. ಯಾಕಂದರೆ ನೆಗೆಟಿವ್ ನ್ಯೂಸ್ ಬಂದುಬಿಟ್ಟು ಅದು ಜಸ್ಟ್ ನ್ಯೂಸ್ ನೋಡಿ ಅವರು ಎಕ್ಸಿಟ್ ಆಗಲ್ಲ ನಮ್ಮ ಥರ. ಮತ್ತು ಪ್ರೈಸ್ ಆ್ಯಕ್ಷನ್ ನೋಡಿಬಿಟ್ಟು ಅವ್ರು ಎಂಟ್ರಿ ಆಗಲ್ಲ. ರೈಟ್, ಅವರು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿರಬೇಕು. ಮತ್ತು ರೆವಿನ್ಯೂ ಏನಾಗಿರಬೇಕು, ಇಯರ್ ಬೈ ಇಯರ್, ಏನು ಕ್ವಾರ್ಟರ್ಲಿ ಇಲ್ಲಾಂದರೆ ಇಯರ್ ಬೈ ಇಯರ್ ಅವ್ರಿಗೆ ಇನ್ಕ್ರೀಸ್ ಆಗ್ತಾನೆ ಇರಬೇಕು. ಮತ್ತು ಸೇಲ್ಸ್ ಏನಿದೆ ಅದನ್ನು ನೋಡ್ತಾರೆ. ಮತ್ತು ಅವ್ರ ಹತ್ರ ಕ್ಯಾಶ್ ಫ್ಲೋ ಹೇಗಿದೆ, ಇದ್ರ ಡೀಟೇಲಾಗಿ ಅವ್ರ ಪಿ ರೇಷೋ ಈ ರೀತಿ ಡೀಟೇಲಾಗಿ ನೋಡಿ ಅವರು ಏನು ಮಾಡ್ತಾರೆ, ಸ್ಟಾಕ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಡಿಮಾರ್ಟ್ ನಾವು ಏನು ಮಾಡಿದ್ದೀವಿ, ಡಿಮಾರ್ಟು 10ನೇ ತಾರೀಕು ನವೆಂಬರಲ್ಲಿ ನಾವು ವಿಡಿಯೋದಲ್ಲಿ ಹೇಳಿದ್ವಿ, ಇದು ಒಂದು ಇನ್ವೆಸ್ಟ್ಮೆಂಟಿಗೆ ಇಲ್ಲಿ ಇದು ಒಂದು ಮೂಮೆಂಟ್ ಆಗೋ ಚಾನ್ಸಸ್ ಇದೆ ಇಲ್ಲಿಂದ ಅಂತ ಹೇಳಿದ್ವಿ. ರೈಟ್, ನಾವೇನು ಮಾಡ್ತೀವಿ, ರೀಟೇಲರ್ಸು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ ಅಂದ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಎಕ್ಸಿಟ್ ಆಗ್ತೀವಿ. ಇಲ್ಲಿ ಎಕ್ಸಿಟ್ ಆದಾಗ ನಮಗೆ ಇಲ್ಲೇನಾಗುತ್ತೆ, ಡಿಮಾರ್ಟಲ್ಲಿ ಈ ಪ್ರೈಸ್ವರೆಗೂ ನಮಗೆ ಇಷ್ಟು ಲಾಸ್ ಇರೋಲ್ಲ, ಕಡಿಮೆ ಇರುತ್ತೆ. ರಿಮೈನಿಂಗ್ ಏನು ಮಾಡ್ತೀವಿ, ಟ್ರಯಲ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂತಂದರೆ 1:3 ಬಂದಾಗ ನಾವೇನು ಮಾಡ್ತೀವಿ, 50% ಪ್ರಾಫಿಟ್ನ ಬುಕ್ ಮಾಡ್ಕೊಳ್ತೀವಿ. ರೀಸನ್ ಏನಂತಂದರೆ ನಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ಗೋಸ್ಕರ, ಆ ಕಾರಣಕ್ಕೋಸ್ಕರ. ಮತ್ತು ರಿಮೈನಿಂಗ್ ಅಮೌಂಟು ಟ್ರಯಲ್ ಮಾಡ್ಕೊಂಡು ಹೋಗಿದ್ರೆ ಎಕ್ಸ್ಟ್ರಾ ಅಮೌಂಟು ನಮಗೆ ಸಿಗುತ್ತೆ ಅಂತ. ಬಟ್ ಇಲ್ಲಿ ಎರಡೂ ಮೆಥಡ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಈ ಸ್ಟಾಕ್ನ ಹೋಲ್ಡ್ ಮಾಡ್ಬೋದು ಅನ್ನೋದನ್ನ ನಾವು ನೋಡೋಣ. ಓಕೆ, ಫಸ್ಟು ಇದು ಸ್ಟಾಕ್ಸು ಯಾವ ಶೇರ್ನ ನಾವು ಸೆಲೆಕ್ಟ್ ಮಾಡಿ ಇದಕ್ಕೆ ನಾವು ಪರ್ಚೇಸ್ ಮಾಡಿರೋ ಅಂದರೆ ಬೈ ಮಾಡಿರೋ ಪ್ರೈಸು. ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಎಲ್ಲನೂ ಈಕ್ವಲಿ ನಾವು ಬ್ಯಾಲೆನ್ಸಿಯಾಗಿ ಸೇಮ್ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀವಿ. ಇದು ಮೇನ್ ರೀಸನ್. ಇದು ಒಂದು ತುಂಬ ನೀವು ಇನ್ವೆಸ್ಟ್ಮೆಂಟ್ ಮಾಡೋರು ಬೇಕಾಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಒಂದು ಕ್ಯಾಲ್ಕುಲೇಟೆಡ್ ಆಗಿ ಈಕ್ವಲ್ ಬ್ಯಾಲೆನ್ಸಿಂಗ್ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಎಕ್ಸಾಂಪಲ್ಗೆ ನಿಮ್ಮ ಹತ್ರ ತುಂಬ ದುಡ್ಡಿದ್ದರೂ ಕೂಡ ಇಲ್ಲಿ ಒಂದು 20,000 ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇದ್ದೀನಿ 20,000 ಅಂತ. ಈಕ್ವಲಿಗೆ 20,000 ಅಂತಂದರೆ ಈಕ್ವಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ರೀಸನ್ ಏನಂತಂದರೆ ಇವಾಗ ವಿಪ್ರೋದಲ್ಲಿ ನೀವು ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ 1 ಲಕ್ಷ ನೀವು ಯೂಸ್ ಮಾಡಿದಾಗ
ಒಂದು ವೇಳೆ ಇದು ಮೇಲೆ ಹೋಗಿದ್ದರೆ ನಮಗೆ ಒಳ್ಳೆ ತುಂಬ ದೊಡ್ಡ ಪ್ರಾಫಿಟ್ ಸಿಗುತ್ತೆ. ಇನ್ ಕೇಸ್ ಕೆಳಗಡೆ ಬರುವಾಗ ಏನಾಗುತ್ತೆ, ನಮಗೆ ತುಂಬ ದೊಡ್ಡ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಆ ಕಾರಣಕ್ಕೋಸ್ಕರ ಈಗ ನೀವು ಇನ್ವೆಸ್ಟ್ ಮಾಡಬೇಕಂತಂದರೆ ಈಕ್ವಲಿ ಬ್ಯಾಲೆನ್ಸಿಂಗ್ ಅಮೌಂಟ್ನ ಇನ್ವೆಸ್ಟ್ ಮಾಡಿ. ನಿಮ್ಮ ಟೋಟಲ್ ಕ್ಯಾಪಿಟಲ್ ಇದೆಯಲ್ಲ, ಟೋಟಲ್ ಕ್ಯಾಪಿಟಲಲ್ಲಿ ಒಂದು 30-40% ಮಾತ್ರ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಟೋಟಲ್ 100% ಕ್ಯಾಪಿಟಲ್ನ ಯಾವಾಗಲೂ ಯೂಸ್ ಮಾಡಬಾರ್ದು. ಕಾರಣ ಏನಂತಂದರೆ, ಇವಾಗ ಇದು ನೀವು ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸು ಕೆಳಗಡೆನೇ ಹೋಗ್ತದೆ ಅಂತ ಅಂದ್ಕೊಳ್ಳಿ, ನೀವು ಆ್ಯಾವ್ರೇಜ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನಮ್ಮ ಮೆಥಡಲ್ಲಿ ಹೋಗಬೇಕಂದ್ರೆ ಸ್ಟಾಪ್ ಲಾಸ್ ಆಗುತ್ತೆ, ಎಕ್ಸಿಟ್ ಆಗ್ತೀವಿ, ನಾವೇನು ಮಾಡೋಗುತ್ತೆ ಅಲ್ಲೇ ಲಾಸ್ ಬುಕ್ ಮಾಡ್ಕೊಂಡು ಆಚೆ ಬರ್ತೀವಿ. ಬಟ್ ಈ ರೀತಿ ಫಂಡಮೆಂಟಲಿ ಇರೋರು, ಅವರು ಇನ್ಸ್ಟಿಟ್ಯೂಷನಲ್ಲಿ ಯಾವತ್ತೂ ಎಕ್ಸಿಟ್ ಆಗಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಅವರು ಡ್ರಾ ಡೌನ್ ನೋಡ್ತಾರೆ, ಅದರಲ್ಲಿ ಏನಾದರೂ ಡೆಪ್ತ್ ಏನಾದರೂ ಹೆಚ್ಚಿಗೆ ಆದರೆ 100% ಅವರು ಎಕ್ಸಿಟ್ ಆಗ್ತಾರೆ. ನಾವೇನು ಮಾಡ್ತೀವಿ, ನಾವು ಹಾಗೆ ಮಾಡಲ್ಲ. ಮತ್ತು ನಾವು ಸೆಲೆಕ್ಟ್ ಮಾಡೋ ಸ್ಟಾಕು ಕೂಡ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಏನು ಮಾಡ್ತೀವಿ, ಕೆಳಗಡೆ ಹೋಗ್ತಾನೆ ಇರುತ್ತೆ, ನಾವು ಆ್ಯಾವ್ರೇಜ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ಆವಾಗ ನಮ್ಮ ಕ್ಯಾಪಿಟಲ್ಲು ತುಂಬ ಬ್ಲೋ ಆಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ ಅಮೌಂಟಿಗೆ ಈ ಕ್ವಾಂಟಿಟಿ ನಮಗೆ ಸಿಕ್ಕಿರುತ್ತೆ. ಓಕೆ, ಕ್ವಾಂಟಿಟಿ ಮಾತ್ರ ಡಿಫ್ರೆನ್ಷಿಯೇಟ್ ಇರುತ್ತೆ, ಕ್ವಾಂಟಿಟಿ ಸೈಜ್. ಓಕೆ, ಪೊಸಿಷನ್ ಸೈಜ್ ಅಂತಾರೆ ಅದನ್ನು. ಇದು ಬಂದುಬಿಟ್ಟು ಕರೆಂಟ್ ಪ್ರೈಸ್, ಇವತ್ತಿನ ಕರೆಂಟ್ ಪ್ರೈಸ್ 2:30 ನಾನು ಇದನ್ನ ನೋಡಿ ಇದನ್ನ ಹಾಕಿದ್ದೀನಿ ಇಲ್ಲಿ. ಇಲ್ಲಿ ಡಿಫ್ರೆನ್ಷಿಯೇಟ್ ಪಾಯಿಂಟ್ ಅಂತಂದರೆ ನಮಗೆ ಪ್ಲಸ್ ಪಾಯಿಂಟ್ಸ್ ಆಗಿದೆಯಾ ನೆಗೆಟಿವ್ ಪಾಯಿಂಟ್ಸ್ ಆಗಿದೆಯಾ ಅಂತ. ಇದು ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟು. ಇಷ್ಟು ಸ್ಟಾಕಲ್ಲಿ ಒಂದೂವರೆ ತಿಂಗಳಲ್ಲಿ ನಮಗೆ ಏನಾಗಿದೆ, ಪ್ರಾಫಿಟಬಲ್ ಸ್ಟಾಕ್ಸಲ್ಲಿ 6,931 ರೂಪಾಯಿ ನಮಗೆ ಪ್ರಾಫಿಟ್ ಆಗಿದೆ. ಲಾಸ್ ಅಂದರೆ ಈ ರೀತಿ ಲಾಸ್ ಆಗಿದೆಯಲ್ಲ, ಈ ಲಾಸಲ್ಲಿ 2,538 ಲಾಸ್ ಆಗಿದೆ. ನೆಟ್ ಪ್ರಾಫಿಟ್ ಪೋರ್ಟ್ಫೋಲಿಯೋ ಇವಾಗ ಪಾಸಿಟಿವಲ್ಲಿ ಇದೆ ನಮಗೆ. ಓಕೆ, ಇಲ್ಲಿ ಏನಕ್ಕೆ ನಾನು ಹೇಳ್ತೀನಿ ಅಂತಂದರೆ, ಇನ್ ಕೇಸ್ ನೀವು ನಮ್ಮ ಕೋರ್ಸ್ ಪ್ರಕಾರ ನೀವು ಇದನ್ನ ಸೆಲೆಕ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಓಕೆ, ಇದು ಏನಕ್ಕೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ, ಆ್ಯಸ್ ಪರ್ ದ ನಮ್ಮ ಪ್ರೈಸ್ ಆ್ಯಕ್ಷನ್ ಮೆಥಡ್ ಪ್ರಕಾರ ನಾವು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀವಿ. ಇನ್ ಕೇಸ್ ಇಲ್ಲಿ ಸ್ಟಾಪ್ ಲಾಸ್ ಬಂದಾಗ ನಾವು ಆಚೆ ಹೋದರೆ ಏನಾಗುತ್ತೆ, ನಾವು ಲಾಸ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಎರಡು ರೀತಿ ಯೂಸ್ ಮಾಡ್ಬೋದು. ಒಂದು ಎಂಟ್ರಿ ಆಗಿರ್ತೀವಿ, ಇಲ್ಲಿ ಸ್ಟಾಪ್ ಲಾಸ್ ಹಾಕಿರ್ತೀವಿ, ಇದು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್. ಮೇಲೆ ಹೋಗುವಾಗ ಏನು ಮಾಡ್ತೀವಿ, 50% ಬುಕ್ ಮಾಡ್ಕೊಳ್ಳಿ, ರಿಮೈನಿಂಗು ಟ್ರೈಲ್ ಮಾಡ್ಕೊಂಡೋಗಿ, ಇಲ್ಲಾಂತ 100% ಸ್ಟಾಕ್ನ ಟ್ರೈಲ್ ಮಾಡ್ಕೊಂಡು ಹೋಗಿ. ಇಲ್ಲಿ ಅದೇ ರೀತಿ ಡಿಮಾರ್ಟಲ್ಲಿ ಇಲ್ಲಾಂದರೆ JSW ಸ್ಟೀಲ್ ನೋಡಿ, ನಾವು ಇಲ್ಲಿ ಬೈ ಮಾಡಿದ್ದೀವಿ. ಓಕೆ, ಇಲ್ಲಿ ಕೆಳಗಡೆ ಬಂದಾಗ JSW ಸ್ಟೀಲ್ ಬಂದುಬಿಟ್ಟು ಇದು ಕೆಳಗಡೆ ರೀಸನ್ ನೀವು ಹುಡ್ಕೋಕೆ ಹೋದರೆ ತುಂಬ ಸಿಗುತ್ತೆ. ಬಟ್ ಇದು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿದೆಯಾ, ಯಾವಾಗ ಎಕ್ಸಿಟ್ ಆಗಬೇಕು, ನಾವು ಡೆಪ್ತ್ ಹೆಚ್ಚಿಗೆ ಆದಾಗ ನಾವು ಪಾರ್ಷಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿರೋದನ್ನ ಇದನ್ನು ಹೋಲ್ಡ್ ಮಾಡಿ. ಓಕೆ, ಇದನ್ನು ಹೋಲ್ಡ್ ಮಾಡಿ, ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತಂದರೆ ಇಂಪಾರ್ಟೆಂಟ್ ಝೋನ್ಸ್. ಹೇಗೆ ಇಂಪಾರ್ಟೆಂಟ್ ಝೋನು, ನಮ್ಮ ಪ್ರೈಸ್ ಆ್ಯಕ್ಷನ್ ನಮಗೆ ಹೇಳಿದೆ. ಇದು ಒಂದು ಇಲ್ಲಿದೆಯಲ್ಲ, ನಾನು ನಿಮಗೆ ಆ ವಿಡಿಯೋ ನೋಡಿ, JSW ಸ್ಟೀಲು ಇಲ್ಲಿ ಇನ್ವೆಸ್ಟ್ ಮಾಡೋರು ಇಲ್ಲಿ ಮಾಡಿ, ಇಲ್ಲ ಇದು ತುಂಬ ಮೇಲಿದೆ ನಾನು ಮಾಡದಿರೋರು ಈ ರೇಂಜಿಗೆ ಬಂದಾಗ ನೀವು ಬೈ ಮಾಡಿ ಅಂತ ಹೇಳಿದೆ. ಬಟ್ ಇವತ್ತು ಮಂಡೇ. ಓಕೆ, ಮಂಡೇ ಕ್ಯಾಂಡಲ್ ಮಾತ್ರ ಇದು. ಓಕೆ, ವೀಕ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಫ್ರೈಡೇವರೆಗೂ ನೋಡಿ, ಫ್ರೈಡೇವರೆಗೂ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದರೆ ಇಲ್ಲಿ ಪುನಃ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಆ್ಯಾವ್ರೇಜ್ ಮಾಡಬೇಕಂತಂದರೆ ಇಲ್ಲಿ ಈಕ್ವಲಿ ಆ್ಯಾವ್ರೇಜ್ ಮಾಡಬೇಕಾಗುತ್ತೆ, ಮತ್ತೆ ಆ್ಯಡ್ ಮಾಡಬೇಕಂತಂದರೆ. ಓಕೆ, ಅದನ್ನ ಏನು ಮಾಡ್ತೀವಿ, ಪರ್ಸೆಂಟೇಜ್ ಲೆವೆಲಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ ಲೆವೆಲಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಓವರಾಲಾಗಿ ಟೋಟಲ್ ನಿಮ್ಮ ಕ್ಯಾಪಿಟಲಲ್ಲಿ ಎಷ್ಟು ಡ್ರಾ ಡೌನ್ ಆದರೆ ಎಷ್ಟು ಪರ್ಸೆಂಟೇಜು ನಿಮಗೆ ನೆಗೆಟಿವ್ ಆಗುತ್ತೆ ಅನ್ನೋದು ನೋಡಬೇಕು. ಇಲ್ಲ ಅಂತಂದರೆ ನಮ್ಮ ಮೆಥಡ್ ಪ್ರಕಾರ ಎಕ್ಸಿಟ್ ಆಗಿಬಿಟ್ಟು ಲಾಸ್ನ ಕಡಿಮೆ ಮಾಡಿಕೊಂಡು ಮತ್ತೆ ಆಪರ್ಚುನಿಟಿ ಸಿಕ್ಕಾಗ, ಎಕ್ಸಾಂಪಲ್ಗೆ ಇಲ್ಲಿ ನಾವು ಏನು ಮಾಡಿರ್ತೀವಿ, ಇಲ್ಲಿ ಬೈ ಮಾಡಿರ್ತೀವಿ, ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಇಲ್ಲಿ ಏನಾಗಿದೆ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು, ನಾವು ಎಕ್ಸಿಟ್ ಆಗಿರ್ತೀವಿ. ನೆಕ್ಸ್ಟು ಈ ವೀಕಲ್ಲಿ ಮತ್ತೆ ಪುನಃ ಏನಾದರೂ ಕ್ಲೋಸಿಂಗ್ ಕೊಟ್ಟಾಗ, ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಇಲ್ಲಿ ಪುನಃ ಮತ್ತೆ ಅದೇ ಅಮೌಂಟು ಇನ್ವೆಸ್ಟ್ ಮಾಡ್ತೀವಿ. ಓಕೆ, ಈ ರೀತಿ ಮಾಡ್ಬೋದು. ಬಟ್ ಈ ಎರಡೂ ಮೆಥಡಲ್ಲಿ ನಾವು ರಿಟೇಲರ್ಸು ಪ್ಲಸ್ ನಮ್ಮ ಇನ್ಸ್ಟಿಟ್ಯೂಷನ್ ಈ ಎರಡೂ ಮೆಥಡಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ನಮ್ಮ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇನ್ ರೀಸನು ಆಲ್ರೆಡಿ ನಾನು ಹೇಳ್ದಂಗೆ ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50 ಮತ್ತು ಲಾರ್ಜ್ ಕ್ಯಾಪಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಕಾರಣ ಏನಂತಂದರೆ ಆ ಸ್ಟಾಕ್ಸ್ ಎಲ್ಲ ಕಂಪ್ಲೀಟ್ಲಿ ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಏನಾದರೂ ನಿಮಗೆ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಇನ್ನೂ ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.